ಯಾಕಾಗಿ ಅಂತಂದರೆ ಹಾಗೆ ಸರ್ವಾಂತರ್ಯಾಮಿ ಯಾರು ಅವನೇ ಭಗವಂತ ಅನ್ನೋದಾದರೆ ಬೆಳಕು ಸರ್ವಾಂತರ್ಯಾಮಿ ಅಲ್ಲ, ಕತ್ತಲು ಸರ್ವಾಂತರ್ಯಾಮಿ. ಗುಹೆ ಒಳಗೆ ನಿಮ್ಮ ಬೆಳಕು ಹೋಗಲಾರ್ದು, ಸಮುದ್ರದ ಆಳಕ್ಕೆ ನಿಮ್ಮ ಬೆಳಕು ತಲುಪಲಾರದು, ಭೂಮಿಯ ಆಳದಲ್ಲಿ ನಿಮ್ಮ ಬೆಳಕಿಲ್ಲ, ಅಲ್ಲೆಲ್ಲ ಇರೋದು ಕತ್ತಲೆ. ಈ ಜಗತ್ತು ಸೃಷ್ಟಿಯಾಗೋಕ್ಕಿಂತ ಮುಂಚೆ ಕತ್ತಲೆ ಇತ್ತು ಅನ್ನೋದನ್ನು, ಅದು ಕತ್ತಲೆ ಯುಗ ಅಂತಲೇ ಬರ್ತದೆ. ಮಹಾಸ್ಫೋಟಕ್ಕಿಂತ ಮೊದಲು ಈ ಕರಾಳ ಕತ್ತಲೆಯಿಂದ ತುಂಬಿತ್ತು ಈ ವಿಶ್ವ ಅನ್ನೋದನ್ನು ವಿಜ್ಞಾನನೇ ಹೇಳುತ್ತೆ. ಅಂದರೆ ಕತ್ತಲೆ ಸರ್ವಶ್ರೇಷ್ಠ. ಕತ್ತಲು ತಲುಪದ ಜಾಗವೇ ಇಲ್ಲ. ಆದಿಶಕ್ತಿ ಅಂತ ಕರೆಯೋದಾದರೆ ನೀವು ಕತ್ತಲೆಯನ್ನೇ ಕರಿಬೇಕು. ನೀವು ಸುಮ್ಮನೆ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ರೆ ಸಾಕು, ಈ ಜಗತ್ತೆಲ್ಲ ಕತ್ತಲೆ ಆಗುತ್ತೆ ನಮಗೆ. ಆದರೆ ಕಣ್ಣು ತೆರೆದ ಮಾತ್ರಕ್ಕೆ ಈ ಇಡೀ ಜಗತ್ತು ಬೆಳಕಾಗಲ್ಲ. ಅಂದರೆ ಕತ್ತಲಿಗಿರುವ ಶಕ್ತಿ, ಗುಹೆಗೆ ಹೋಗುವ, ಸಾಗರದ ಆಳಕ್ಕೆ ಹೋಗುವ, ಪಾತಾಳವನ್ನು ತಲುಪುವ ಈ ಕತ್ತಲಿಗೆ ಇರುವ ಶಕ್ತಿ ಇದೆಯಲ್ಲ, ಆ ಶಕ್ತಿ ಬೆಳಕಿಗಿಲ್ಲ. ಸರ್ವಾಂತರ್ಯಾಮಿ ಅಂತ ಬೆಳಕನ್ನು ಹೇಗೆ ಕರಿತೀರಿ ನೀವು? ಬೆಳಕನ್ನೇ ದೇವರು ಅಂತ ನಾವು ಕರಿತೇವೆ. ಯಾಕಾಗಿ ಅಂದರೆ ಅವನು ಸರ್ವಜ್ಞ ಸರ್ವಶಕ್ತ ಅಂತ. ಸರ್ವಶಕ್ತವೂ ಕತ್ತಲೆ. ಯಾಕಂದರೆ ಕತ್ತಲೆ ಗರ್ಭದಲ್ಲಿಯೇ ಬೆಳಕಿನ ಬೀಜ ಇರೋದು. ನಿಮಗೆ ಬೆಳಗಿನ ಜಾವ ಆಗ್ತಾನೆ ಅದರ ಗರ್ಭದಿಂದನೇ ಬೆಳಕಿನ ಸೂರ್ಯ ಹುಟ್ಟಿ ಬರ್ತಾನೆ. ಅದಕ್ಕಿಂತ ಆ ಕತ್ತಲೆಯ ಗಾಢ ಗರ್ಭದಿಂದಲೇ ಚಂದನೆಯ ಚಂದ್ರ ಹುಟ್ಟಿ ಬರ್ತಾನೆ. ಹಾಗಾದರೆ ಯಾವುದು ಶ್ರೇಷ್ಠ? ಕತ್ತಲೆನೇ ಶ್ರೇಷ್ಠ. ಕತ್ತಲೆ ಇದೆಯಲ್ಲ, ಕುರುಪಿಯನ್ನು ಪ್ರೀತಿಸುತ್ತೆ. ಅದು ಬೆಳಕು ಸುಂದರಿಯರು, ನಿಮ್ಮಂಥ ಸುಂದರಿಯರು ಬೆಳಕಿನಲ್ಲಿ ವಿಜೃಂಭಿಸ್ತಾರೆ. ಅದೇ ಕುರುಪವಾಗಿದ್ದಂಥ ಒಬ್ಬ ಹೆಣ್ಮಗಳು, ಅದು ಕತ್ತಲೆ ಇದೆಯಲ್ಲ, ಅವರನ್ನು ಇವರನ್ನು ಮಲತಾಯಿ ಧೋರಣೆಯಿಂದ ನೋಡಲ್ಲ. ಆದರೆ ಬೆಳಕು ಮಲತಾಯಿ ಧೋರಣೆಯಿಂದ ನೋಡುತ್ತೆ. ಚಂದನೇ ಇದ್ದಂಥ ಹುಡುಗಿನ ಚಂದ ತೋರಿಸುತ್ತೆ, ಸ್ವಲ್ಪ ಕುರುಪಿಯಾಗಿದ್ದವಳನ್ನ ಕೆಟ್ಟದಾಗಿ ತೋರಿಸುತ್ತೆ. ಆದರೆ ಕತ್ತಲೆ ಹಾಗಲ್ಲ. ಕತ್ತಲೆ ಎಲ್ಲರನ್ನ ತಾಯಿಯ ಮಮತೆಯಿಂದ, ತಾಯಿ ಹೃದಯದಿಂದ, ಮಾತೃತ್ವದಿಂದ ನೋಡುತ್ತೆ. ಹಾಗಾಗಿ ನನಗೆ ಕತ್ತಲೆ ತುಂಬ ಇಷ್ಟ. ಕತ್ತಲೆ ನಿಮ್ಮನ್ನು ಒಂದು ಧ್ಯಾನಿಸುವ ಸ್ಥಿತಿ ಕರ್ಕೊಂಡೋಗುತ್ತೆ. ಕತ್ತಲೆ ನಿಮಗೆ ಒಂದು ಹುಡುಕಾಟವನ್ನು, ಒಂದು ಬೆಳಕಿನ ತಡಕಾಟವನ್ನು ಮಾಡುತ್ತೆ. ಕತ್ತಲೆನೇ ಇಲ್ಲದೆ ಹೋಗಿದ್ದರೆ ನಿಮಗೆ ಬೆಳಕಿನ ಬೆಲೆ ಎಲ್ಲಿ ಗೊತ್ತಾಗ್ತಾ ಇರ್ತಿತ್ತು? ಅಮಾವಾಸ್ಯೆನೇ ಇಲ್ಲದೆ ಇದ್ದಿದ್ರೆ ಹುಣ್ಣಿಮೆಗೆ ಗೌರವ ಎಲ್ಲಿ ಕೊಡ್ತಾ ಇದ್ದೀರಿ? ಕತ್ತಲೆನೇ ಬರದೇ ಇದ್ದರೆ ಸೂರ್ಯನನ್ನು ಎಲ್ಲಿ ಆರಾಧಿಸ್ತಾ ಇದ್ದೀರಿ ನೀವು? ಚಂದ್ರನನ್ನು ಪ್ರೀತಿಯಿಂದ ಎಲ್ಲಿ ಸ್ವಾಗತಿಸ್ತಾ ಇದ್ದೀರಿ? ಹುಣ್ಣಿಮೆಯನ್ನು ಅಷ್ಟೊಂದು ಆನಂದಿಸ್ತಾ ಇದ್ದದ್ದು ಎಲ್ಲಿ ನೀವು? ಕತ್ತಲೆ ಇಲ್ಲದೆ ಹೋಗಿದ್ರೆ. ಕತ್ತಲೆನೇ ಮೂಲ ಕಾರಣ ಇವೆಲ್ಲವುಗಳಿಗೆ. ಕತ್ತಲೆ ಬೆಳಕಿಗಿಂತಲೂ ಪ್ರಭಾವಯುತವೂ ಮತ್ತು ಅತ್ಯಂತ ಅವಶ್ಯಕವೂ ಹೌದು. ಕತ್ತಲೆ ನಿಮಗೆ ವಿಶ್ರಾಂತಿ ಕೊಟ್ಟು ನಿಮ್ಮನ್ನು ಮತ್ತೆ ಪುನಶ್ಚೇತನಗೊಳಿಸಿ ಬೆಳಕಿಗೆ ಮತ್ತೆ ಸಜ್ಜು ಮಾಡುತ್ತೆ. ಹಾಗಾಗಿ ಆ ಮಾತೃತ್ವದ ಮೇರು ತತ್ವ ಇರೋದು ಕತ್ತಲೆಯಲ್ಲಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್. ಅಂದರೆ ಬಳ್ಳಿಗೆ ಹೂ ಬಿಡೋದೇ ಬಿಟ್ಟು ಬೇರೆ ಏನು ಕೆಲಸ? ಕವಿಗೆ ಮಾತಾಡೋದು ಬಿಟ್ಟರೆ ಇನ್ನೇನು ಕೆಲಸ? ಅಂದರೆ ಯಾವುದೋ ಒಂದು ರೀತಿ ವಿಶಿಷ್ಟವಾಗಿ ದೃಷ್ಟಿಕೋನಗಳನ್ನ ಇಟ್ಕೊಂಡು ತುಂಬ ಆಳವಾಗಿ ಅಭ್ಯಾಸ ಮಾಡಿ ಮಾತಾಡ್ತಿದ್ದೀರಾ. ತುಂಬ ಖುಷಿ ಆಯಿತು. ಅದೇ ಸರ್, ನಿಮಗೆ ಯಾವುದಾದ್ರೂ ಒಂದು ಘಟನೆ ನಾನು ಓದುಗರ ಜೊತೆ, ಅಂದರೆ ನನ್ನ ವೀಕ್ಷಕರ ಜೊತೆ ಹಂಚ್ಕೊಳ್ತೀನಿ ಅನ್ನೋದಿದ್ರೆ ಯಾವ ಘಟನೆ? ಜನರಿಗೆ ಏನು ಹೇಳಕ್ಕೆ ನೋಡ್ತೀನಿ ಅಂತಂದರೆ, ಅಂದರೆ ಮೊದಲು ನಿಮ್ಮ ಜೀವನದ ಯಾವ್ದಾದ್ರು ಘಟನೆ ಹೇಳಿ ಸರ್. ನಿಮಗೆ ಯಾವುದಾದ್ರೂ ಹಿಂಗಾಗಿತ್ತು ಅದೇನಾದರೂ ಇದೆಯಾ ಹೇಳಬೇಕು ಅಂತ? ಅದನ್ನ ಹೇಳಬೇಕು ಅಂದರೆ, ನಾನು ಇವತ್ತಿನ ಕವಿಗಳು ಏನಾಗಿದ್ದಾರೆ ಅಂದರೆ ಬೋನ್ಸಾಯಿ ಮರಗಳಾಗ್ತಾ ಇದ್ದಾರೆ. ಬೋನ್ಸಾಯಿ ಮರಗಳು ಅಂದರೆ ಈ ಜಪಾನಿ ಗಿಡಗಳನ್ನು ನೋಡಿರ್ತೀರಿ ನೀವು. ಅವನ್ನು ಕೆಳಗಿನಿಂದ ಬೇರು ಕೊಯ್ತಾರೆ, ಮೇಲಿನಿಂದ ನೀರು ಹೊಯ್ತಾರೆ. ಕೆಳಗಿನಿಂದ ಬೇರು ಕೊಯ್ತಾ ಮೇಲಿನಿಂದ ನೀರು ಹೊಯ್ತಾನೆ ಇರ್ತಾರೆ. ಅದು ಬೆಳೆಯೋದೇ ಇಲ್ಲ, ಆದರೆ ವಯಸ್ಸಾಗ್ತಾ ಇರ್ತದೆ. ಅದು ಹೂವನ್ನು ಕೊಡಲ್ಲ, ಹಣ್ಣನ್ನು ಕೊಡಲ್ಲ, ಮಕರಂದವನ್ನು ಬೀರೋದಿಲ್ಲ, ಹಕ್ಕಿ ಗೂಡು ಕಟ್ಟೋಕ್ಕೂ ಆಸ್ಪದ ಕೊಡಲ್ಲ, ಮರ ಮುಟ್ಟೂ ಆಗೋದಿಲ್ಲ, ಯಾವುದಕ್ಕೂ ಬರೋದಿಲ್ಲ. ಆದರೆ ಮರದ ರೂಪದಲ್ಲಿ ಇರ್ತದೆ. ಶೋರೂಮಲ್ಲಿ, ಶೋಕೇಶಲ್ಲಿ ನೀವು ನೋಡಿರ್ತೀರಿ. ಹಾಗೆ ಆಗ್ತಾ ಇದ್ದಾರೆ. ಕಾಡಿನ ಮರಗಳಾಗ್ತಾಯಿಲ್ಲ ಅವರು. ಕಾಡಿನ ಮರಗಳಾದರೆ ಅವರು ನಾಡಿಗೆ ಉಪಯೋಗ ಆಗ್ತಾರೆ. ಮರಮುಟ್ಟುಗಳು ಅದು ಸತ್ತಾಗಲೂ ಕೂಡ ಕೊರೆಯ ಬಂದವರಿಗೂ ನೆರಳು ಕೊಡುವಂಥದ್ದು. ಬುದ್ಧ ಆನಂದ ಕೇಳಿದ ಪ್ರಶ್ನೆಗೆ ಮರದ ಕಡೆ ನೋಡಿದಂತೆ ನಿನ್ನ ಗುರು ಯಾರು ಅಂತ ಕೇಳಿದಾಗ, ಯಾಕಾಗಿ ಅಂತಂದರೆ ಮರ ನನ್ನ ಗುರು ಅಂತ. ಯಾಕಾಗಿ ಅಂತ ಕೇಳಿದರೆ ಹೇಳ್ತಾನೆ ಅವನು, ಕೊರೆಯ ಬಂದವರಿಗೂ ನೆರಳು ಕೊಡುವಂಥದ್ದು ಮರ, ಕಲ್ಲು ಹೊಡೆಯುವವರಿಗೂ ಹಣ್ಣು ಕೊಡುವಂಥದ್ದು ಮರ, ಸಾಯಿಸಿದವರಿಗೂ ಚೇರಾಗಿ, ತೊಟ್ಟಿಲಾಗಿ, ಚಟ್ಟವಾಗಿ ಒದಗಿ ಬರುವಂಥದ್ದು ಮರ, ಅದನ್ನು ಸುಡ್ತಾ ಇದ್ದರೂ ನಿಮಗೆ ಶಾಖವನ್ನು ಕೊಟ್ಟು ನಿಮಗೆ ಬೆಚ್ಚಗೆ ಇಡುವಂಥದ್ದು ಮರ. ಹಕ್ಕಿಗಳಿಗೆ, ಪಕ್ಷಿಗಳಿಗೆ, ಮರಮಂಗಗಳಿಗೆ, ಎಲ್ಲವಕ್ಕೂ ಅನೇಕ ಜೀವಿಗಳಿಗೆ ಆಶ್ರಯ ನೀಡುವಂಥದ್ದು ಮರ. ತೊಟ್ಟಿಲಾಗೋದು, ಚಟ್ಟಾಗೋದು, ತೊಟ್ಟಿಲು ಮೊದಲಾಗುತ್ತೆ, ಕೊನೆಗೆ ಚಟ್ಟವೂ ಆಗುತ್ತೆ ಅಂತಂದರೆ ವಿಚಾರ ಮಾಡಿ. ಅಂದರೆ ನಿಮ್ಮ ಬದುಕಿನ ಆರಂಭದಿಂದ ಹಿಡಿದು ಬದುಕಿನ ಅಂತ್ಯದ ಮೆರವಣಿಗೆಯವರೆಗೆ ಮರ ನಿಮಗೆ ವರ ಅಲ್ವಾ? ಕಾಡು ದೇವರ ಬೀಡು ಅಂತಾರೆ ಕುವೆಂಪು. ಯಾಕಾಗಿದ್ರೆ ಇದೇ ಕಾರಣಕ್ಕೆ. ಕಾಡಿದ್ರೆ ನಾಡು, ಕಾಡೇ ಇಲ್ಲ ಅಂತಂದರೆ ನಾಡೆಲ್ಲಿದೆ? ಕಾಡಿನಿಂದ ತಾನೇ ನಾವೆಲ್ಲ ಬಂದವರು. ಅಂದರೆ ನಿಮ್ಮ ಪ್ರಕಾರ ಯುವ ಕವಿಗಳು ಬೋನ್ಸಾಯಿ ಮರಗಳಾಗ್ತದೆ. ಅವರಿಗೆ ದಟ್ಟವಾದ ಜೀವನಾನುಭವ ಇಲ್ಲ. ಇವತ್ತು ಅವರಿಗೆ ಎಲ್ಲವೂ ಕಷ್ಟಪಡದೆ ಸಿಗ್ತಾ ಇದೆ.
ಇವತ್ತು ಯಾರ್ದರ ಬಗ್ಗೆ ಜಯಪ್ಪ ಹೊನ್ನಾಳಿ ಬಗ್ಗೆ ನೋಡಬೇಕು ಅಂದರೆ ಮೊಬೈಲಲ್ಲಿ ಹೋಗ್ಬಿಟ್ರೆ ಗೂಗಲಲ್ಲಿ ಜಯಪ್ಪ ಹೊನ್ನಾಳಿ ಬಗ್ಗೆ ಪರಿಚಯ ಸಿಗುತ್ತೆ. ಈ ಕುವೆಂಪು ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲಿ ಸಿಗುತ್ತೆ, ಬೇಂದ್ರೆ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲಿ ಸಿಗುತ್ತೆ, ಎಲ್ಲವೂ ಸುಲಭವಾಗಿ ಸಿಗುತ್ತೆ. ಯಾವಾಗ ನಿಮಗೆ ಎಲ್ಲವೂ ಸುಲಭವಾಗಿ ಸಿಗುತ್ತೋ, ಕಷ್ಟವೇ ಇಲ್ಲದೆ ಎಲ್ಲವೂ ದಕ್ಕುತ್ತಾ ಹೋಗುತ್ತೋ, ನಿಮಗೆ ಆನಂದ ಇರೋದಿಲ್ಲ. ನೋಡಿ, ನೀವು ತುಂಬ ಕಷ್ಟಪಟ್ಟು ಬಿಸಿಲಲ್ಲಿ ಯಾವುದಾದ್ರೂ ಮರದ ನೆರಳಿಗೆ ಬಂದು ನಿಂತ್ಕೊಂಡ್ರಿ ಅಂದರೆ ನಿಮಗೊಂದು ದಿವ್ಯಾನುಭೂತಿ ಆಗುತ್ತೆ, ಒಂದು ಆನಂದ ಆಗುತ್ತೆ. ಅಲ್ಲಿ ಬೀಸುವ ಗಾಳಿ ಸ್ವರ್ಗದಿಂದ ನಾವು ಬಂತೇನೋ ಅನಿಸುತ್ತೆ, ಅಥವಾ ಸ್ವರ್ಗನೇ ಈ ಮರದ ಕೆಳಗೆ ನೆರಳಿನ ರೂಪದಲ್ಲಿ ಇದೇನಪ್ಪ ಅನಿಸುತ್ತೆ. ಅದೇ AC ಕಾರಲ್ಲಿ ಬಂದು ಆ ಮರದ ಕೆಳಗೆ ಯಾರೋ ಒಬ್ಬರು ನಿಂತ್ಕೊಂಡ್ರೆ ಅವ್ರಿಗೆ ಆ ಫೀಲ್ ಅಂತವಲ್ಲ, ಆ ದಟ್ಟ ಅಥವಾ ಗಾಢವಾದ ಅನುಭವ ಇದೆಯಲ್ಲ, ಆ ಸುಖದ ಅನುಭವ, ನೆಮ್ಮದಿಯ ಅನುಭವ, ನಿರಾಳತೆಯ ಅನುಭವ, ಆನಂದದ ಅನುಭವ ಆಗೋದೇ ಇಲ್ಲ. ಯಾಕಾಗೋದಿಲ್ಲ? ಅವ್ರು ಕಷ್ಟಪಡಲಿಲ್ಲ, ಶ್ರಮ ವಹಿಸ್ತಿಲ್ಲ. ಶ್ರಮ ಪಡೆದೇ ಸಿಕ್ಕಾಗ ಅದರ ಆನಂದದ ತೀವ್ರತೆ ಆಗೋದಿಲ್ಲ ನಿಮಗೆ. ಇವತ್ತಿನ ಕವಿಗಳಿಗೆ ಆಗಿದೆ. ಬೇಂದ್ರೆ ಹೆಂಗಾದಿ ಹೆಜ್ಜ ಅಂತಂದು ಯಾರೋ ಪತ್ರಕರ್ತ ಕೇಳಿದ್ರೆ, ಬೇಯ್ಬೇಕಲ್ಲೇ ತಮ್ಮ, ಬೇಂದ್ರೆ ಹಾಕಿದಿ, ಬೇಂದ್ರೆ ನೀನು ಬೇಂದ್ರೆ ಹಾಕಿದ್ದಿ ಅಂತ ಹೇಳ್ತಾರೆ. ಅಂದರೆ ಬೇಯೋದು ಅಂದ್ರೆ ಏನು? ಅಕ್ಕಿ ಅನ್ನ ಆಗದೆ ಅವಾಗ. ಅನ್ನ ಮಾಡೋಕ್ಕೂ ಚಿನ್ನದಂಥ ಮನಸ್ಸು ಬೇಕು ಅಂತ. ಅನ್ನವನ್ನು ಮಾಡೋಕ್ಕೆ ಚಿನ್ನದಂಥ ಮನಸ್ಸಿಲ್ಲ ಅಂದರೆ ಅದು ಅಕ್ಕಿ ಪಾಯಸ ಆಗ್ಬಿಡ್ತದೆ, ಅಥವಾ ಇನ್ನೇನೋ ಗಂಡಾಗಿ ಕಲ್ಲಾಗಿ ಅನ್ನವೇ ಆಗದೆ ಹೋಗುತ್ತೆ. ಅನ್ನ ಮಾಡೋಕ್ಕೂ ಚಿನ್ನದಂಥ ಮನಸ್ಸು ಬೇಕು. ಅಂದರೆ ಅಕ್ಕಿ ಅನ್ನ ಆಗದೆ ಯಾವಾಗ? ಬೆಂದಾಗ. ಚಿನ್ನಕ್ಕೆ ಪಕ್ವತೆ ಬರೋದು ಯಾವಾಗ? ಅಪರಂಜಿ ಆಗೋದು ಯಾವಾಗ? 24 ಕ್ಯಾರೆಟ್ ಅಂತಂದು ನೀವು ಗುರುತಿಸೋದು ಯಾವಾಗ? ಕುದಿಸಿ ಅದರಲ್ಲಿರುವಂಥ ಎಲ್ಲ ಕಲ್ಮಶವನ್ನು ಕಳೆದಾಗಲ್ವ? ಬೇಯಬೇಕು ನೀವು. ಅತ್ಯಂತ ತೀವ್ರವಾದ ಒತ್ತಡದಲ್ಲಿ ಕಲ್ಲಿದ್ದಲು ವಜ್ರವಾಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ತುಂಬ ತೀವ್ರವಾದ ಒತ್ತಡದಲ್ಲಿ ಭೂಮಿಯ ಆಳದಲ್ಲಿ ಕಲ್ಲಿದ್ದಲು, ನಾವೇನೀಗ ರೈಲ್ವೆಯನ್ನು ಓಡಿಸ್ಲಿಕ್ಕೆ ಬಳಸ್ತೀವಲ್ಲ, ಅದೇ ಕಲ್ಲಿದ್ದು ವಜ್ರವಾಗುತ್ತೆ. ಅಂದರೆ ತುಂಬ ಒತ್ತಡ ಬೇಕು ನಿಮಗೆ. ನೀವು ಗೊನೆಗಳನ್ನು ಎಲ್ಲಿ ಹಾಕ್ತಾರೆ? ಉಬ್ಬಿಗೆ ಹಾಕೋದು ಅಂತಾರೆ, ಗೊತ್ತಾ ನಿಮಗೆ? ಅತ್ಯಂತ ಸೆಕೆ ಗಾಳಿ ಆಡದಂಥ ಜಾಗದಲ್ಲಿ ಇಟ್ಟರು ಉಬ್ಬಿಗೆ ಹಾಕೋದು, ಅದು ಅಲ್ಲಿ ಹಣ್ಣಾಗುತ್ತೆ. ಅದು ಹಾಗೆ ಹಣ್ಣಾದಾಗಲೇ ಅದ್ರ ರುಚಿ ಮೇರು ರುಚಿ ಇರ್ತದೆ, ಭಾಳ ಚೆಂದ ಇರ್ತದೆ. ಅದು ಮಾವಿನ ಹಣ್ಣು ಅಷ್ಟೇ. ಯಾಕೆ ಕಾವು ಕೊಡ್ತದೆ ನೋಡಿ? ಒಂದು ಮೊಟ್ಟೆ ಮೇಲೆ ಕೂತ್ಕೊಂಡು ಕೋಳಿ ಕಾವು ಕೊಡುತ್ತೆ. ಒಂದು ಅಚೇತನವಾದಂಥದ್ದು ಚೇತನವಾಗುವಂಥದ್ದು ಆ ಕಾವಿನಲ್ಲಿ, ಆ ಥರದ ಒಂದು ಪ್ರೀತಿಯ ಶಾಖದಲ್ಲಿ. ಅದೆಲ್ಲಿದೆ ನಿಮಗೆ? ನಾವೇನು ಮಾಡ್ತಿದ್ದೀವಿ ಇವತ್ತು? ನಮಗೆ ಹಬ್ಬಕ್ಕೆ ಮಾತ್ರ ಬಟ್ಟೆ ತರರು, ಹಬ್ಬದಲ್ಲಿ ಮಾತ್ರ, ಮದುವೆಯಲ್ಲಿ ಮಾತ್ರ, ಯಾವುದೋ ಮದುವೆಯಲ್ಲಿ ಸಿಹಿ ತಿಂತಿದ್ವಿ, ಯಾವುದೋ ಸ್ವೀಟ್ ಮಾಡಿದ್ದಾರೆ ಅಂತಂದರೆ ವಿಶೇಷವಾದ ಉಗಾದಿ ಇರಬೇಕು, ದೀಪಾವಳಿ ಇರಬೇಕು, ಇನ್ಯಾವುದೋ ಒಂದು ಹಬ್ಬ ಇರಬೇಕು. ಈಗ ನಿಮಗೆ 24 ಗಂಟೆ ಸಿಹಿ ಸಿಕ್ಕರೆ ಸಿಹಿ ಆನಂದವನ್ನು ಎಲ್ಲಿ ಅನುಭವಿಸ್ತಾ ಇದ್ದೀರಿ ನೀವು? ಬುಕ್ ಮಾಡಿದ್ರೆ ಸ್ವಿಗ್ಗಿಯಲ್ಲಿ ಪೂರ್ತಿ ಎಲ್ಲ ನೀವು ಬುಕ್ ಮಾಡಿದ ತಕ್ಷಣ ನೀವು ಬೇಕಾಗಿದ್ದು ಕೇಳಿದ್ದು ಮನೆಗೆ ತಂದು ಕೊಡ್ತಾರೆ, ಡೋರ್ ಡೆಲಿವರಿ ಎಲ್ಲವೂ. ಎಲ್ಲಿ ಯಾವ ಶ್ರಮ ಇದೆ ನಿಮಗೆ? ಇವತ್ತು ಹಸುವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಆಹಾರವನ್ನು ಕೊಂಡ್ಕೊಳ್ತಾ ಇದ್ದೀರಿ ಅಲ್ವಾ? ಆನಂದವನ್ನು ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮಗೆ. AC ಕೂತ್ಕೊಳ್ತಾ ಇದ್ದೀರಿ, ಆದರೆ ಆನಂದಿಸ್ತಾ ಇದ್ದೀರಾ? ಸಂಭ್ರಮಿಸ್ತಾ ಇದ್ದೀರಾ? ನೀವು ಆತ್ಮದಿಂದ ಸಂಭ್ರಮಿಸ್ಬೇಕಲ್ವಾ? ಅದು ಇಲ್ಲ ಇವತ್ತು. ನಾವೊಂದು ಜಾತ್ರೆಗೆ ಹೋದ್ವಿ ಅಂತಾರೆ 4 ಕಡೆ ಕೊಡೋಕ್ಕೆ ನಮ್ಮ ಅಪ್ಪ ಅಮ್ಮ ಹಿಂದೆ ಮುಂದೆ ನೋಡ್ರು. ನಾವು ಹೀಗೆ ಕುಣಿಯುವಂಥ ಮಂಗಣ್ಣ, ಒಂದು ಹೀಗೆ ಎಳೆದ್ರೆ ಬರುವಂಥದ್ದು ಚೆಂಡು, ಒಂದು ಕೊಳಲು, ಇವು 3 ತೊಗೊಂಬಿಟ್ರೆ ದೊಡ್ಡ ಸಂಭ್ರಮ. ಬೆಂಡು ಬತ್ತಾಸು, ಒಂದಿಷ್ಟು ಮಂಡಕ್ಕಿ, ಖಾರ, ಈ ಥರದ ತಿಂಡಿ. ಇವತ್ತು ಯಾವ ತಿಂಡಿ, ಯಾವ ತೀರ್ಥ ನೀವು ಕೇಳಿದ ತಕ್ಷಣ ಮನೆ ಬರುತ್ತೆ. ನೀವು ಇನ್ನೂ ಫೋನ್ ಇಟ್ಟಿರೋದಿಲ್ಲ, ಆಗಲೇ ತಂದು ಅವ್ನು ಬೆಲ್ ಮಾಡ್ತಿರ್ತಾನೆ, ತಳಿ ನಿಮ್ಮ ಆರ್ಡ್ರ್ ಬಂದಿದೆ ಅಂತ. ಹೀಗಿದ್ದಾಗ ನಿಮಗೆಲ್ಲವೂ ಸುಲಭವಾಗಿ ಸಿಕ್ಕಾಗ ನಿಮಗೆ ಆನಂದ, ಖುಷಿಯ ಮಟ್ಟ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲೋ ಕೈಗೆ ಸಿಗದೆ ಅದರ ಮೌಲ್ಯ ಗೊತ್ತಾಗಲ್ಲ. ನೀವು ಕಷ್ಟಪಟ್ಟಾಗ ನೀವು ನೋಡಿ, ಈಗ ಈ ತಾಯಿ ಕೂಡ ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಅವಳು ಹೆರಿಗೆ ನೋವನ್ನು ತನ್ನ ಪ್ರಾಣವನ್ನು ಪಣವಿಟ್ಟು, ತನ್ನನ್ನೇ ತಾನು ಪಣವಿಟ್ಟು ಮಗುವನ್ನು ಜನ್ಮ ಕೊಡ್ತಾ ಇದ್ಲು. ಇವತ್ತು ಬೇಕಾದ ಡೇಟಿಗೆ, ಯಾವ ಡೇಟಿಗೆ ಹೊಟ್ಟೆ ಕೊಯ್ದು ತೆಗೆದು ಬಿಡ್ತಾರೆ. ಮಗುವಿನ ಜನನದ ಸಂದರ್ಭದಲ್ಲಿ ನೋವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ, ವಿಜ್ಞಾನದಿಂದಾಗಿಯೋ ಅಥವಾ ನಮ್ಮ ಆಚಾರ ವಿಚಾರಗಳಿಂದಾಗಿಯೋ ಅಥವಾ ನಮ್ಮ ಮನೋಧೋರಣೆಗಳಿಂದಾಗಿಯೋ. ಹೀಗಿದ್ದಾಗ ನೀವು ನನ್ನ ಪ್ರಾಣ ಪಣಕ್ಕಿಟ್ಟು ಈ ಮಗುನ ಹೆತ್ತಿದ್ದೀನಿ ಅಂತದ್ಲು ನಮ್ಮವ್ವ. 3 ಜನ ಮಕ್ಕಳು ಸತ್ತೋದ್ರು, 4ನೇದನ್ನು ನಾನು ಬದುಕಿದ್ದು. ನಾನು ಬದುಕಿದಾಗ ದೇವ್ರ ವರ ಇದು ಅಂತಂದು ನನ್ನನ್ನು ಪೂಜೆ ಮಾಡಿಲ್ಲವ್ವ, ಅಷ್ಟು ಪ್ರೀತಿ ಮಾಡಿಲ್ಲವ್ವ, ನನ್ನನ್ನೇ ಭಗವಂತನ ರೂಪ ಅನ್ನೋಳವ್ವ, ಕೂಲಿನಾಲಿ ಮಾಡಿ ಸಾಕಿಲ್ಲವ್ವ. ನನ್ನ ಕಷ್ಟ ಎಷ್ಟಿತ್ತು ಅಂತಂದರೆ, ನಾನು ಇಡೀ ಬೀದಿಯ ಮಗನಾಗಿ ಬೆಳೆದೆ. ಈ ಚಂದ್ರಹಾಸನ ಬಾಲ್ಯವನ್ನು ಓದಿರ್ತೀರಿ ನೀವು. ಇಡೀ ಚಂದ್ರಹಾಸನ ಬಾಲ್ಯ ಹೇಗಿತ್ತೋ ಹಾಗೇ ಇತ್ತು ನನ್ನ ಬದುಕು. ಅಷ್ಟೊಂದು ಬಡತನ. ನಾವು ಒಂದೊಂದು ಹೊತ್ತಿನ ಊಟಕ್ಕೂ ಪರದಾಡಬೇಕು. ಹುಲ್ಲಿನ ಮನೆ, ಸೋರುವ ಹುಲ್ಲಿನ ಮನೆ. ಮಳೆ ಬಂದರೆ ಇಡೀ ರಾತ್ರಿ ಯಾವುದೋ ಒಂದು ನೀರು ಬೀಳದ ಮೂಲೆಯಲ್ಲಿ ಕೂತ್ಕೊಂಡಿರಬೇಕು. ಅವನ ತೊಡೆ ಮೇಲೆ ಮಲ್ಕೋಬೇಕು. ಅವ್ವ ಹೇಳುವ ಅದೇ ಕಥೆಯನ್ನು ಮತ್ತೆ ಮತ್ತೆ ಕೇಳಬೇಕು. ನೀರು ತುಂಬಿತು ಅನ್ನೋದಕ್ಕೆ
ಪಾತ್ರೆ ಬೋಸೆ ಅಂತ ಕರಿತಿರಲ್ಲ ನೀವು, ಪಾತ್ರೆ ಪಡಗ ಅವನು ತಗೊಂಡು ನೀರನ್ನು ಹೊರ ಹಾಕಬೇಕು. ಆ ಥರದ ಸಂಕಷ್ಟ ನಮಗೆ ಆ ಸಂಕಷ್ಟಗಳ ನಡುವೆ ಬಂದಂಥ ಬದುಕಿದೆಯಲ್ಲ, ಬೆಂದಂಥ ಬದುಕಿದೆಯಲ್ಲ, ನೊಂದಂಥ ಬದುಕಿದೆಯಲ್ಲ, ಅದಕ್ಕೊಂದು ಸಣ್ಣ ಪುಟ್ಟ ಆನಂದ ಸಿಕ್ಕರು ಅದೇ ದೊಡ್ಡ ಸಂಭ್ರಮ, ಅದೇ ದೊಡ್ಡ ಖುಷಿ, ಅದರ ಉಲ್ಲಾಸ ಹೇಳತ್ತಿರದ್ದದು. ಅದು ಇವತ್ತು ನನ್ನ ಮಗನಿಗೆ ನಾನು ಹರಿಯೋದಕ್ಕಿಂತ ಮುಂಚೆ ಬಟ್ಟೆ ತರ್ತೀನಿ, ಅವನಿಗೆ ಚಪ್ಪಲಿ ಸವೆಯೋದಕ್ಕಿಂತ ಮುಂಚೆನೇ ಹೊಸದು ಬಂದಿರ್ತದೆ, ಅವನಿಗೆ ಅದರ ಅರಿವೇ ಇಲ್ಲ. ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಿಲ್ಲ. ಆದರೆ ನನಗೆಲ್ಲ ಗೊತ್ತಿತ್ತು. ಅಂದರೆ ನೀವು ಹೇಳೋದು ಎಲ್ಲ ಅರಿವು ಮೂಡಿಸಿರಬೇಕು, ಯಾವ ರೀತಿ ಒಂದು ಕಷ್ಟ ಇರುತ್ತೆ ಅನ್ನೋದು ಮಕ್ಕಳಿಗೆ ಅರಿವು ಮೂಡಿಸಿ. ನೀವು ಮಕ್ಕಳಿಗೆ ಕಷ್ಟಪಡೋದನ್ನು ಕಲಿಸ್ತೇ ಹೋದರೆ ಅವ್ರು ಇಷ್ಟಪಡುವಂಥ ಬದುಕನ್ನು ಕಟ್ಕೊಳಕ್ಕಾಗಲ್ಲ. ಅವರು ನೀವಿರೋ ಮಟ್ಟ ಎಲ್ಲ ಕೊಡಿಸ್ತೀರಿ, ನಿಮ್ಮ ನಂತರ ನೀವು ಈ ಹಳ್ಳಿ ನಾಯಿ ಒಂದು ಸಿಟಿಗೆ ಯಾರ್ದೋ ಜೊತೆಗೆ ಯಾವುದೋ ಒಂದು ಗಾಡಿ ಜೊತೆಗೋ ಒಂದು ಸಾಹುಕಾರನ ಜೊತೆಗೋ ಸೈಕಲ್ ಜೊತೆಗೋ ಬಂದು ಇಲ್ಲಿ ದಾರಿ ತಪ್ಪಿಬಿಡುತ್ತೆ ನೋಡಿ, ಅದ್ರ ಪರಿಸ್ಥಿತಿ ನೋಡಿರ್ತೀರ ನೀವು. ಆಮೇಲೆ ಇಲ್ಲಿ ಬೀದಿ ನಾಯಿ ಬಿಡ್ತದೆ, ವಾಪಸ್ ಹೋಗೋಕ್ಕಾಗಲ್ಲ, ಅದಕ್ಕೆ ವಾಸನೆಯನ್ನು ಹಿಡಿದು ವಾಪಸ್ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಸಿಟೀಲಿ ಕಳೆದ್ಬಿಟ್ಟಿರುತ್ತೆ ಹಳ್ಳಿ ನಾಯಿ, ಅದರ ಪರಿಸ್ಥಿತಿ ಆಗುತ್ತೆ ಮಕ್ಕಳಿಗೆ. ಅವರು ಅತಂತ್ರರಾಗ್ಬಿಡ್ತಾರೆ. ಇವತ್ತು ಯಾಕೆ 35 ವರ್ಷ 40 ವರ್ಷಕ್ಕೇ ಅಷ್ಟು ಜನ ಸುಸೈಡ್ ಮಾಡ್ಕೊತ ಇದ್ದಾರೆ? ಅವ್ರಿಗೆ ಯಾಕೆ ಆತ್ಮವಿಶ್ವಾಸ ಇಲ್ಲ? ಬದುಕನ್ನು ಯಾಕೆ ಧೀಮಂತಿಕೆಯಿಂದ ಎದುರಿಸೋಕ್ಕಾಗ್ತಾ ಇಲ್ಲ ಅವರಿಗೆ ಅಂತಂದರೆ ಅವ್ರ ಸ್ವಂತ ಬದುಕು ಕಟ್ಕೊಂಡೇ ಇಲ್ಲ. ಅವರು ಯಾವುದನ್ನು ಫೇಸೇ ಮಾಡಿಲ್ಲ, ಅವರು ಬದುಕನ್ನು ಮುಖಾಮುಖಿಯಾಗಿಲ್ಲ, ಅವರು ಸಂಕಷ್ಟಗಳನ್ನು ಎದುರಿಸಿಯೇ ಇಲ್ಲ. ಅವರು ಯಾವಾಗ ನೀವು ನೋವುಗಳನ್ನು ನುಂಗಕ್ಕೆ ಆರಂಭ ಮಾಡ್ತಿರೋ, ಎದುರಿಸೋಕ್ಕೆ ಆರಂಭ ಮಾಡ್ತಿರೋ, ಅವಾಗ ನಲಿವುಗಳ ಪರಿಚಯ ಆಗ್ತದೆ ನಿಮಗೆ. ನೀವು ಜೀವನವನ್ನು ನಾನು ಹೇಗೆ ಬಂದರೂ ಅದನ್ನು ನಿಭಾಯಿಸಬಲ್ಲೆ ಅನ್ನುವ ಆತ್ಮವಿಶ್ವಾಸ ಬರುತ್ತೆ. ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಆತ್ಮವಿಶ್ವಾಸದ ಕೊರತೆ ಇದೆ. ಅವರೆಲ್ಲ ಮಾರ್ಕ್ಸ್ ಹಿಂದೆ ಹೋಗಿದ್ದಾರೆ. ಆದರೆ ಅವರಿಗೆ ರಿಮಾರ್ಕ್ಸ್ ಇಲ್ಲದ ಜೀವನ ಮುಖ್ಯ ಅಂತ ನಾವು ಹೇಳಿದ್ದೇವ? ಮಾರ್ಕ್ಸೇ ಮುಖ್ಯ ಅಂತ ಹೇಳಿದ್ದೀವಿ. ರಿಮಾರ್ಕ್ಸ್ ಇಲ್ಲದ ಜೀವನ ಮುಖ್ಯ ಅಂತ ಹೇಳಿದ್ದೀವ? ಯಾವುದರ ಶಾಲೆಯಲ್ಲಿ ತುಂಬ ಒಳ್ಳೆಯ ವಿದ್ಯಾರ್ಥಿಯವನು ಅಂತಂದು ಪ್ರೈಜ್ ಕೊಟ್ಟದ್ದು ನೋಡಿದ್ದೀರಾ? ತುಂಬ ಜಾಣ ವಿದ್ಯಾರ್ಥಿಗಷ್ಟೇ ನಾವು ಪ್ರೈಜ್ ಕೊಡ್ತೀವಿ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಪ್ರೈಜ್ ಕೊಟ್ಟ ದಿವಸ ಮಾನವೀಯ ಮೌಲ್ಯಗಳು ಬೆಳೀತವೆ, ನೈತಿಕತೆ ಬೆಳೀತದೆ. ಇವತ್ತು ಎಲ್ಲಿದೆ ನೈತಿಕತೆ? ನಾವು ಮಕ್ಕಳಿಗೆ ಏನು ಹೇಳ್ತೀವಿ? ನೋಡು, ಅವನು 6 ಲಕ್ಷ ರೂಪಾಯಿ ಸಂಬಳ ತೊಗೊತಾನೆ, ಅವನು 12 ತೊಗೊತಾನೆ, ಅವನು ಅಮೇರಿಕಾದಲ್ಲಿದ್ದಾನೆ, ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ, ನೀನು ಇದೆಯಾ ಅಂತೀವಿ. ಯಾರೋ ಒಳ್ಳೆಯ ಬಂದರೆ ಗೌರವಿಸಲ್ಲ, ನಾವು ಶ್ರೀಮಂತ ಬಂದರೆ ಗೌರವಿಸ್ತೀವಿ. ಅದ್ರ ಮೂಲಕ ಏನು ಸಂದೇಶವನ್ನು ರವಾನೆ ಮಾಡ್ತೀವಿ? ಶ್ರೀಮಂತನಿಗೆ ಮಾತ್ರ ಗೌರವ, ಹಣ ನಮ್ಮ ಮಾಲೀಕ ಆಗಿದೆ, ಗುಣ ಗುಲಾಮ್ ಆಗಿದೆ. ಗುಣ ನಮ್ಮ ಮಾಲೀಕ ಆಗಬೇಕು, ಹಣ ನಮ್ಮ ಸೇವಕ ಆಗಬೇಕು. ನಾವು ಹಣವನ್ನು ಮಾಲೀಕ ಮಾಡ್ಕೊಂಡಿದ್ದೀವಿ, ಗುಣವನ್ನು ಸೇವಕನ ಮಾಡ್ಕೊಂಡಿದ್ವಿ. ಅದ್ರ ಪರಿಣಾಮ ಏನಾಗಿದೆ? ಹಣದ ಹಿಂದೆ ಎಲ್ಲರೂ ಓಡ್ತಾ ಇದ್ದೀವಿ. ಹಣ ಏನು ಮಾಡಿದೆ? ಗುಣವನ್ನು ಗೌಣ ಮಾಡಿದೆ. ಗುಣವಂತನಿಗೆ ಗೌರವ ಇಲ್ಲದಂಥ ಸಮಾಜ ಅಥವಾ ಸಮುದಾಯ, ರಾಷ್ಟ್ರ ಎಂದಿಗೂ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯವಾಗಿ ಇರಲಿಕ್ಕೂ ಸಾಧ್ಯ ಇಲ್ಲ. ನೀವು ಹಣದಿಂದ ಏನು ಕೊಂಡ್ಕೊಬಲ್ರಿ? ಹಣ್ಣು ಕೊಂಡ್ಕೊಬಲ್ರಿ? ಹಸಿವನ್ನು ಕೊಂಡ್ಕೊಬಲ್ರ? ಹಣದಿಂದ ಏನು ಕೊಂಡ್ಕೊಬಲ್ರಿ? ಆಸ್ಪತ್ರೆ ಕೊಂಡ್ಕೊಬಲ್ರಿ? ಆರೋಗ್ಯವನ್ನು ಕೊಂಡ್ಕೊಬಲ್ರ? ಆಹಾರವನ್ನು ಕೊಂಡ್ಕೊಬಲ್ರಿ? ಆದರೆ ತೃಷೆ ಹಸಿವುಗಳು ಸಿಗ್ತವೆ ನಿಮಗೆ, ಅವುಗಳೇ ಸಿಗಲ್ಲ ಅಂತ ಏನು ಮಾಡ್ತೀರಾ ನೀವು? ನೀವು ಏನೆಲ್ಲ ಇದೆ, ರಾಜನಂತ ಅರಮನೆ ಕಟ್ಕೊಂಡಿದ್ದೀರಿ, ರಾಜನ ಥರ ಬದುಕ್ತಾ ಇದ್ದೀರಾ? ರಾಜನ ಸೋಗಿನಲ್ಲಿದ್ದೀರಿ, ರಾಜನ ಕಿರೀಟವನ್ನು ಹಾಕ್ಕೊಂಡಿದ್ದೀರಿ, ರಾಣಿಯ ದಿರಿಸಿನಲ್ಲಿದ್ದೀರಿ, ಆದರೆ ರಾಣಿ ಬದುಕ್ತಾ ಇದ್ದೀರಾ? ಭಾಳ ಜನ ಕುಟುಂಬಗಳು ನಮಗೆ ಒಂದು ಅನ್ನ, ಹಬ್ಬಕ್ಕೆ ಮಾತ್ರ ಅನ್ನ ಮಾಡ್ತಾಯಿದ್ರು, ಹಬ್ಬಕ್ಕೆ ಮಾತ್ರ ಹುಗ್ಗಿ ಮಾಡ್ತಾಯಿದ್ರು, ಹುಗ್ಗಿ ಪಾಯಸ ಅಂತೀವಲ್ಲ, ಅವತ್ತು ನಾವು ಸಂಭ್ರಮ ಪಡ್ತಾ ಇದ್ವಲ್ಲ. ಹಬ್ಬಕ್ಕೆ ಹೊಸ ಬಟ್ಟೆ ತರ್ತಾಯಿದ್ರು, ಆ ಹೊಸ ಬಟ್ಟೆ ನೋಡಲಿ ಅಂತಂದು ಎಷ್ಟು ಜನರ ಮುಂದೆ ಅಡ್ಡಾಡ್ತಾ ಇದ್ವಿ ನಾವು. ಒಂದು ಟೈರು, ಒಂದು ಟ್ಯೂಬು, ಇಡೀ ಒಂದು ಟ್ಯೂಬು, ಒಂದು ಟೈರಲ್ಲಿ ಇಡೀ ಊರನ್ನು ಸುತ್ತಾ ಇದ್ವಿ. ನಮ್ಮ ಆಟಿಕೆ ಅದು ಎಷ್ಟು ದೈಹಿಕ ಶ್ರಮ ಇತ್ತದು. ಹೊಡಿಚೆಂಡು ಅಂತ ಆಡ್ತಾಯಿದ್ವಿ, ಕಬಡ್ಡಿ ಆಡ್ತಾಯಿದ್ವಿ, ನೀರಿನಲ್ಲಿ ಮುಳುಗಾಟ ಅಂತ ಆಡ್ತಿದ್ವಿ. ಎಷ್ಟು ದೈಹಿಕ ಶ್ರಮ ಇತ್ತದು. ಇವತ್ತೆಲ್ಲ ಕಂಪ್ಯೂಟ್ರಲ್ಲಿ ಆಡ್ತಾ ಕೂತ್ಕೊಂಡಿರ್ತಾರೆ ಮಕ್ಕಳು. ಅವ್ರಿಗೆ ದೈಹಿಕವಾಗಿ ಪ್ರಬಲ ಆಗುವಂದ್ರೆ ಎಲ್ಲಿಂದ ಆಗ್ತಾರೆ ಅವರು? ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವೇ ಇಲ್ಲ ಅಂದರೆ ನಿಮ್ಗೆ ಯಾವ ಭಾಗ್ಯ ಇದ್ರೆ ಏನು? ಯಾವ ಸೌಭಾಗ್ಯದಿಂದ ಏನು? ಯೋಚನೆ ಮಾಡಿ. ಯಾರೋ ಒಬ್ಬ ಫೋನ್ ಮಾಡ್ತಿರ್ತಾನೆ, 20 ಸ್ವೀಟ್ ಮಾಡಿಸಿದ್ದೀನಿ ಡಾಕ್ಟ್ರೇ ನನ್ನ ಮಗಳ ಮದುವೆಗೆ, ಒಂದು ಡ್ರೈ ಜಾಮೂನ್ ತಿನ್ಬೋದಾ ನಾನು? ಆ ಕಡೆಯಿಂದ ಡಾಕ್ಟ್ರ್ ಹೇಳ್ತಿರ್ತಾರೆ, ನೋ 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 ನೋ, ಯಾವ ಕಾರಣಕ್ಕೂ ತಿನ್ನಬೇಡಿ ನೀವು, ನಿಮ್ಮ ಶುಗರ್ ಕಂಟ್ರೋಲಲ್ಲಿಲ್ಲ, ನಾನು ಜವಾಬ್ದಾರಿ ಇಲ್ಲ ನೋಡಿ, ಈಗಲೇ ಹೇಳಿದ್ದೀನಿ. ಅಲ್ಲಿ ಆ ಕಡೆ ನೋಡಿದರೆ ಅಲ್ಲಿ ಯಾವನೋ ಬಡವ 20 ಸ್ವೀಟ್ ತಿಂದು 21ನೇದು ಏನಾದ್ರು ಬರುತ್ತಾ ಅಂತ ಆ ಕಡೆ ನೋಡ್ತಾ ಕೂತ್ಕೊಂಡವನೆ, ಎಲ್ಲದನ್ನೂ ಹೊಡಿತಾನೆ ಅವನು, ಎಳೆದು ಚಪ್ಪರಿಸ್ತವನೆ. ಶ್ರೀಮಂತ ಯಾರು? 20 ಸಿಹಿ ಮಾಡಿಸಿ ಮಗಳ ಮದುವೆ ಮಾಡ್ತಾ ಇರೋನು ಶ್ರೀಮಂತನ? 20 ಸಿಹಿಯನ್ನು ತಿಂದು ಇನ್ನೊಂದು ಸಿಹಿಗಾಗಿ ಕಾಯ್ತಾ ಇರೋನು ಶ್ರೀಮಂತನ? ಆನಂದಿಸ್ತಾ ಇದ್ದಾನೆ ಅವನು. ವಾವ್, ಏನು ಅಡುಗೆ ಮಾಡಿಸಿದ್ದಾನೆ ಪುಣ್ಯಾತ್ಮ ಅಂತಿದ್ದಾನೆ. ಭೂರಿ ಭೋಜನ ಅವನಿಗೆ ಅದು. ಇವನಿಗೆ ಡಾಕ್ಟ್ರಿಗೆ ಫೋನ್ ಮಾಡಿ ಅಪ್ಪಣೆ ಪಡೆದ್ರೂ ತಿನ್ನೋಕೆ ಅವಕಾಶ ಇಲ್ಲ. ಯಾರು ಭಗವಂತ? ಯಾರು ಶ್ರೀಮಂತ? ಯಾರು ಅನ್ನದಾತ? ಯಾರು ಸುಖಿ? ಯಾರು ದುಃಖಿ? ವಿಚಾರ ಮಾಡಿ ಒಂಚೂರು. ನಾವೆಲ್ಲ ಆತ್ಮಾವಲೋಕನ ಮಾಡ್ಕೇವು.
ಬಲೇಚ ಪೃಥ್ವಿ ಅಂತ ಬಲ ಇದ್ದದ್ದು ಮಾತ್ರ ಬದುಕ್ತದೆ. ಬಲ ಬರೋದು ಎಲ್ಲಿಂದ? ದೈಹಿಕ ಶ್ರಮದಿಂದ. ನೀವು ದೇಹವನ್ನೇ ಬಳಸ್ತಾ ಇಲ್ಲ. ಹಾವು ತನ್ನ ಕಾಲುಗಳನ್ನು ಬಳಸಲಿಲ್ಲ ಅನ್ನೋದಕ್ಕೇ ಇವತ್ತು ತೆವಳ್ತಾ ಇದೆ, ಕಾಲುಗಳನ್ನು ಕಳ್ಕೊಳ್ತು. ನಾವು ಬಾಲ ಬಳಸಲಿಲ್ಲ ಅನ್ನೋ ಕಾರಣಕ್ಕೇ ಬಾಲ ಕಳ್ಕೊಂಡು ನೆಟ್ಟಿಗೆ ನಿಂತು ಮನುಷ್ಯರಾದ್ವಿ. ಯಾವುದನ್ನು ಬಳಸೋದಿಲ್ವೋ ಅದು ಬಳಕೆ ತಪ್ಪಿದ ಹಾಗೆ 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 ಕೃಶವಾಗ್ತಾ ಇಲ್ಲವಾಗುತ್ತೆ. ನಾವು ಮೆದುಳನ್ನು ತುಂಬ ಬಳಸ್ತಾ ಇದ್ವಿ, ಮೆದುಳು ನೋಡಿ ತಲೆ ದೊಡ್ಡದಾಗ್ತಾ ಇದೆ, ಮೆದುಳು ಡೆವಲಪ್ ಆಗ್ತಾ ಇದೆ. ಇನ್ನು 2000 ವರ್ಷಗಳ ನಂತರ ತಲೆ ಮಾತ್ರ ಉಳಿದು ಕೈಕಾಲುಗಳೆಲ್ಲ ಬೆರಳುಗಳ ಥರ ಆಗ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇರೋದು. ಅಂದರೆ ಪೂರ್ತಿ ಮೆದುಳು ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಬಳಸ್ತಾ ಇದ್ದೇವೆ ಅದನ್ನು. ಬೇರೆ ಯಾವ ಅಂಗಗಳಿಗೂ ಕೆಲಸ ಕೊಡ್ತಾ ಇಲ್ಲ. ಈಗ ಇನ್ನು ಕಂಪ್ಯೂಟರ್ ಮನುಷ್ಯ ಬಂದಾಯ್ತು, ಇನ್ನು ಮೆದುಳಿಗೂ ಕೆಲಸ ಕೊಡಲ್ಲ ನಾವು. AI ಬಂದಾಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೀವು ಕೃತಕ ಬುದ್ಧಿಮತ್ತತೆ, ಆ ಬುದ್ಧಿಮತ್ತತೆ ಏನು ಮಾಡುತ್ತೆ? ನಿಮ್ಮನ್ನು ಯೋಚನೆ ಮಾಡೋದನ್ನು ಬಿಟ್ಟುಬಿಡುತ್ತೆ. ನೀವೇನು ಕೇಳ್ತೀರಿ ಅದು ಚೆಕ್ ಅಂತ ಕೊಡುತ್ತೆ. ಅದು ನೀವೇನು ಹೇಳ್ತೀರಿ ನಿಮ್ಮ ಬಾಯಲ್ಲಿ ಮಾತಿದ್ದಂಗೆ ಕೆಲಸ ಮುಗಿಸ್ಕೊಡುತ್ತೆ ಅದು. ಮುಂದೆ ಬೌದ್ಧಿಕವಾಗಿಯೂ ಕೂಡ ವಿಕಲರಾಗ್ತೀರಿ, ನೀವು ದೈಹಿಕವಾಗಿಯೂ ಕೂಡ ವಿಕಲರಾಗಿದ್ದೀರಿ. ದೈಹಿಕ ವಿಕಲತೆ ಮತ್ತು ಬೌದ್ಧಿಕ ವಿಕಲತೆ ಬಂದಮೇಲೆ ಮನುಷ್ಯ ಜೀವನವನ್ನು ಹೆಂಗೆ ಆನಂದಿಸ್ತಾನೆ, ಹೆಂಗೆ ಸಂಭ್ರಮಿಸ್ತಾನೆ? ಯೋಚನೆ ಮಾಡಿ ನೀವು ಒಂದು ಕ್ಷಣ ಯೋಚನೆ ಮಾಡಿ. ಅಂದರೆ ಎಲ್ಲಿ ಶ್ರಮವಿಲ್ಲವೋ, ಎಲ್ಲಿ ಪರಿಶ್ರಮ ಇಲ್ಲವೋ ಅಲ್ಲಿ ಪರಮಾನಂದ ಇಲ್ಲ. ನೋ ಪೇನ್ ನೋ ಗೇನ್. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ವೇದನೆ ಇದ್ದೇ ಇದೆ. ವೇದನೆ ಇಲ್ಲದೆ ಸಾಧನೆ ಇಲ್ಲ. ಇವತ್ತಿನ ಮಕ್ಕಳಿಗೆ ನಾವೇನು ಮಾಡ್ತಾಯಿದ್ವಿ? ಅಯ್ಯೋ ಮಣ್ಣಲ್ಲಿ ಆಡಬೇಡ, ಅಯ್ಯೋ ಬಿಸಿಲಲ್ಲಿ ಆಡಬೇಡ, ಅಯ್ಯೋ ಮಳೆಯಲ್ಲಿ ಹೋಗಬೇಡ. ಆನಂದ ಪಡೋದೆಲ್ಲಿ ಮಗು? ನಾವೆಲ್ಲ ಮಳೆ ಆಟ ಆಡ್ತಿದ್ವಿ, ಬಿಸಿಲಲ್ಲಿ ಹೋಗಿ ಬೆಳಗಿನ ಬಿಸಿಲನ್ನು ಕಾಯಿಸ್ತಾ ಇದ್ವಿ. ಗಾಳಿ ಬರ್ತಾಯಿದ್ರೆ ಗಾಳಿ ಎದುರು ಓಡಿ ಯಾವುದೋ ಒಂದು ಗಾಳಿಪಟವನ್ನು ಏರಿಸ್ಕೊಂಡು ಗಾಳಿಪಟದಿಂದ ನಾವೇ ಹಾರ್ತೀವನೋ ಅನ್ನಂಗೆ ಸಂಭ್ರಮಿಸ್ತಾ ಇದ್ವಿ. ಇವತ್ತು ಆಟಗಳೆಲ್ಲ ಎಲ್ಲಿ ಹೋದವು? ಕಂಪ್ಯೂಟರ್ ಕುಟ್ಕೊಂಡು ಅವನು ಇಲ್ಲೇ ಬುರ್ರ ಅನ್ಸ್ಕೊಂಡು ಕುತ್ಕೊಂಡಿರ್ತಾನೆ. ಅವನಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ ನೀವು? ಅವನು ಒಂದು ಸಣ್ಣ ತಲೆನೋವನ್ನು ಸಹಿಸ್ಕೊಳ್ಳಾರ, ಒಂದು ಮೈಕೈ ನೋವನ್ನು ಸಹಿಸ್ಕೊಳ್ಳಾರ, ಒಂದು ಬಿದ್ದ ಗಾಯ ವಾಸಿ ಆಗೋಕ್ಕೆ 15 ದಿವಸ ಬೇಕು ಮಗುವಿಗೆ. ನಾವು ಏನು ಮಾಡ್ತಾಯಿದ್ವಿ? ಮಣ್ಣು ಹಚ್ಕೊಳ್ತಾ ಇದ್ವಿ, ಹೂಳು ಹಚ್ಕೊಳ್ತಾ ಇದ್ವಿ, ಮೂತ್ರ ಮಾಡ್ಕೊಳ್ತಾ ಇದ್ವಿ. ನೀವು ನಗ್ತೀರಿ. ನೀವು ಹಳ್ಳಿ ಬದುಕುಗಳು ಹೇಗಿರ್ತವೆ ಅಂತಂದರೆ, ಯಾವ್ಯಾವುದೋ ಸೊಪ್ಪುಗಳನ್ನು ಕಲಿಸ್ಕೊಟ್ಟಿದ್ರು ನಮ್ಮ ತಂದೆ ತಾಯಿಗಳು. ಆ ಸೊಪ್ಪುಗಳ ರಸವನ್ನು ಬಿಡ್ತಾ ಇದ್ವಿ. ಎಂಥ ದೊಡ್ಡ ಗಾಯ ಆದರೂ ನಮಗೆ ಅದ್ರ ಬಗ್ಗೆ ಕೇರೆ ಇರ್ತಾ ಇರಲಿಲ್ಲ. ಮರಕೋತಿ ಆಟ ಆಡ್ತಿದ್ವಿ, ಮರಗಳಿಂದ ಹಾರ್ತಾ ಇದ್ವಿ, ಹೊಳೆಗಳಲ್ಲಿ ಈಜಾಡ್ತಿದ್ವಿ, ಮೀನನ್ನು ಮೀರಿಸ್ತಾ ಇದ್ವಿ, ಕಬಡ್ಡಿ ಆಡ್ತಾ ಇದ್ವಿ, ತುತ್ತು ಆಡ್ತಾ ಇದ್ವಿ, ಖೋಖೋ ಆಡ್ತಾ ಇದ್ವಿ. ಮತ್ತು ಇವತ್ತೆಲ್ಲಿದೆ? ಪ್ರಕೃತಿಯೊಂದಿಗೆ ನೀವು ಎಲ್ಲಿವರೆಗೂ ಬೆರೆಯೋದಿಲ್ವೋ ಅಲ್ಲಿವರೆಗೂ ಪ್ರಕೃತಿ ನಿಮ್ಮನ್ನು ತನ್ನ ಒಂದು ಭಾಗ ಅಂತಲೇ ಅನ್ಕೊಳ್ಳಲ್ಲ, ನಿಮ್ಮನ್ನು ಆರೋಗ್ಯವಾಗಿ ಇಡಲ್ಲ. ಅದು ನೀವು ಆರೋಗ್ಯವಾಗಿ ಪ್ರಕೃತಿ ಇಡಬೇಕು ಅಂದರೆ ಪ್ರಕೃತಿಯ ಅವಿನಾಭಾವ ಭಾಗ ಆಗ್ಬೇಕು. ನೀವು ಪ್ರಕೃತಿಯೊಂದಿಗೆ ಬೆರೀಬೇಕು. ನೀವು ಹೊಳೆಯೊಂದಿಗೆ ನಾವು ಮೀನಾಗಿ ಈಸ್ತಾ ಇದ್ವಿ, ಕಾಡಲ್ಲಿ ತಿರುಗ್ತಾ ಇದ್ವಿ, ಕಾಡಿನ ಎಲ್ಲ ಹಣ್ಣುಗಳು ತಿಂತಿದ್ವಿ. ಇವ್ರಿಗೆ ಸೇಬು ಹಣ್ಣು, ಕಿತ್ತಲೆ ಹಣ್ಣು, ಮೂಸಂಬಿ ಹಣ್ಣು ಬಿಟ್ಟರೆ 4ನೇ ಹಣ್ಣು ಹೇಳಕ್ಕೆ ಬರೋಲ್ಲ ಹೆಸರನ್ನ, ಗೊತ್ತೇ ಇಲ್ಲ ಅವ್ರಿಗೆ. ಅದು ನಾವು ಕಾಡಿನ ಹಣ್ಣುಗಳನ್ನು ತಿಂದು ಬೆಳೆದಂಥವ್ರು. ಅಲ್ಲಿ ಹಕ್ಕಿಗಳು, ಪಕ್ಷಿಗಳು, ಮರಗಳು, ಅವುಗಳೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಂಥವ್ರು, ಪ್ರಕೃತಿಯನ್ನು ಕಂಡಂಥವ್ರು. ನೀವು ಅಲ್ಲಿ ಹೂವಿದೆಯಲ್ಲ, ಅದು ತಾನಾಗಿ ಹೇಳಿ ಪೂಜೆ ಮಾಡ್ತಾಯಿದೆ. ಆ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ನಾವು ಅಷ್ಟೇ. ಅಲ್ಲಿ ಹಣ್ಣಿದೆಯಲ್ಲ, ತನ್ನಷ್ಟಕ್ಕೆ ತಾನೇ ಆ ಮರ ಬಿಟ್ಟು ಅದು ನೈವೇದ್ಯ ಆಗ್ತಾಯಿದೆ, ಅದನ್ನು ಸ್ವೀಕರಿಸ್ಬೇಕಷ್ಟೇ ನಾವು. ಆ ಕೆಲಸ ಆಗ್ತಾಯಿದೆಯಾ? ಆಗ್ತಾಯಿಲ್ಲ. ನಾನು ಇವತ್ತಿನ ಕವಿಗಳಿಗೆ, ಇವತ್ತಿನ ಯಂಗ್ ಜನ್ರೇಷನ್ಗೆ ಏನು ಹೇಳ್ತಾ ಇರೋದು ಅಂತಂದರೆ, ನಾನು ಕಷ್ಟಪಡಿ, ಇಷ್ಟಪಟ್ಟ ಬದುಕನ್ನು ಕಟ್ಕೊಳ್ಳಿ. ಅಪ್ಪ ಮಾಡಿದ್ರಲ್ಲಿ, ಅವ್ವ ಮಾಡಿದ್ರಲ್ಲಿ ನೀವು ಬದುಕು ಕಟ್ಕೊಳ್ತೀವಿ ಅಂತಂದರೆ ಅದು ನೀವು ಖಂಡಿತ ಮುಂದೊಂದು ದಿವಸ ಭ್ರಮನಿರಸನಕ್ಕೆ ಒಳಗಾಗ್ತೀರಿ. ಸಂಕಷ್ಟಗಳು ನಿಮಗೆ ಸಾವಿರ ಕಾದಿರ್ತವೆ. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಆತ್ಮವಿಶ್ವಾಸ ಬರೋದು ಯಾವಾಗ? ಕಷ್ಟಪಟ್ಟು ನೀವು ದುಡಿಯೋದನ್ನು ಕಲ್ತ್ಕೊಂಡಾಗ. ಅಪ್ಪ ಕೊಟ್ಟ 10 ರೂಪಾಯಿಗಿಂತ ನಾನು ದುಡಿದ 1 ರೂಪಾಯಿ ಶ್ರೇಷ್ಠ ಅನ್ನೋದನ್ನು ಎಲ್ಲಿವರೆಗೂ ಅರ್ಥಕೊಳ್ಳೋದಿಲ್ವೋ ಅಲ್ಲಿವರೆಗೂ ದುಡ್ಡಿನ ಬೆಲೆ ಗೊತ್ತಾಗಲ್ಲ ನಿಮಗೆ. ಅಂಥದ್ದೊಂದು ಬದುಕಿನ ಪ್ರೀತಿಯನ್ನು, ದಣಿವರಿಯದ ಬದುಕಿನ ಪ್ರೀತಿಯನ್ನು, ಹಿರಿಯರನ್ನು ಗೌರವಿಸೋದನ್ನು, ಹಿರಿಯರನ್ನು ಅತ್ಯಂತ ಆತ್ಮೀಯತೆಯಿಂದ ಕಾಣೋದನ್ನು ಇವತ್ತು ಎಲ್ಲಿ ನೋಡ್ತಾ ಇದ್ದೀರಿ? ಎಲ್ಲಿ? ನಾವೆಲ್ಲರಿಗೂ ನಮಸ್ಕಾರ ಮಾಡ್ತಿದ್ವಿ, ದೊಡ್ಡವ್ರು ಬಂದು ನಿಂತ ತಕ್ಷಣ ಹೋಗಿ ಕಾಲಿ ಬೀಳ್ತಾ ಇದ್ವಿ. ಅದೊಂದು ವ್ಯಾಯಾಮ ಕೂಡ ಆಗ್ತಾಯಿತ್ತು. ಅದೆಂಥ ಶ್ರೇಷ್ಠ ಸಂಸ್ಕಾರ ಆಯಿತು. ಇವತ್ತು ಹಾಯ್ ಹೇಳ್ತಾರೆ ಮಕ್ಕಳು. 90 ವರ್ಷದ ಅಜ್ಜ ಒಂದು ಮಗು ಮುಂದೆ ಬಂದರೆ ಹಾಯ್ ಅಜ್ಜ ಅಂತ ಅಂತಾರೆ. ಅಜ್ಜ ಅನ್ನಲ್ಲ ಬಿಡಿ, ಅದು ಬೇರೆ. ಹಾಗೆ ಹೇಳಿದಾಗ ನಿಮಗೆ ಸಂಸ್ಕಾರ ಎಲ್ಲಿಂದ ಬರುತ್ತೆ? ಪ್ರೀತಿ ಎಲ್ಲಿಂದ ಬರುತ್ತೆ? ಇದು ನಂದು ಅಂತ ಎಲ್ಲಿ ಬರುತ್ತೆ? ನಂದು ಅಂತ ಅನ್ಸ್ಕೋಬೇಕಲ್ಲ ಇದೆಲ್ಲ. ಅದು ಭಾಳ ನನಗೆ ನೋವು, ಭಾಳ ವಿಷಾದ, ಭಾಳ ಖೇದದ ವಿಚಾರ ನನಗೆ. ಅದು ಈಗಿನ ಜನ್ರೇಷನ್ನು ನಾವೇ ಹೇಳಿದ್ದೀವಿ, ಮಾರ್ಕ್ಸ್ ರಿಮಾರ್ಕ್ಸ್ ಇಲ್ಲದ ಬದುಕು ಮುಖ್ಯ ಅನ್ನೋದನ್ನು ಹೇಳಬೇಕಾಗಿದೆ. ಹಣ ಅಲ್ಲ ಗುಣ ಮುಖ್ಯ ಅನ್ನೋದನ್ನು ಹೇಳಬೇಕಾಗಿದೆ. ಅದನ್ನು ತಂದೆ ತಾಯಿಗಳು ಮಾಡಬೇಕು. ಮನೆ ಮೊದಲ ಪಾಠಶಾಲೆ ಅಲ್ವೇ? ತಾಯಿ ಹೆಣ್ಣು ಗಂಡಿನ ನಡುವೆ ಭೇದ ತರ್ತಾ ಇದ್ದಾಳೆ. ಹೆಣ್ಣಿನ ಹತ್ಯೆ ನಿರಂತರವಾಗಿ ಆಗ್ತಾ ಇದೆ. ಗಂಡನ ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ?
ಪುರುಷ ರಾಜಕಾರಣದಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಅದೇ ಮಾತೃಪ್ರಧಾನ ಕುಟುಂಬವಾದಾಗ ಇದ್ದಾಗ ಹಿಂದೆ ಮಾತೃಪ್ರಧಾನ ಕುಟುಂಬಗಳಿದ್ವು ನಮ್ಮಲ್ಲಿ, ಯಾವ ಯುದ್ಧಗಳು ಇದ್ದಿಲ್ಲ. ವೇದ ಕಾಲದಲ್ಲಿ ಎಷ್ಟೊಂದು ಮಮತೆ ಇತ್ತು, ಎಷ್ಟೊಂದು ಪ್ರೀತಿ ಇತ್ತು. ತಾಯಿ ಅಂತಂದರೆ ಅವಳು ಸೃಜನಶೀಲೆ ಅಲ್ವೇ, ಹೆಣ್ಣು ಅಂದರೆ ಆದಿಶಕ್ತಿ ಅಲ್ವೇ. ಅವಳು ಇವತ್ತು ಮೌನವಾಗಿದ್ದಾಳೆ. ಪುರುಷ ರಾಜಕಾರಣದಲ್ಲಿ ಅವಳನ್ನೇ ಮೂಲೆ ಗುಂಪು ಮಾಡಿದ್ದಾರೆ. ಅದಕ್ಕಾಗಿ ಏನಾಗ್ತಾ ಇದೆ, ಜಗತ್ತು ಹೊತ್ತುರಿತಾ ಇದೆ. ಯುದ್ಧಗಳ ಮೇಲೆ ಯುದ್ಧ, ಹೊಡೆದಾಟ ಬಡದಾಟ, ನಾನು ಮೇಲೂ ಆ ಮೇಲರಿಮೆಯಿಂದ ಕೀಳರಿಮೆಯಿಂದ ನರಳಾಟಗಳು ನಮ್ಮನ್ನು ಸುತ್ತ ನಿತ್ಯ ನಿರಂತರವಾಗಿದ್ದಾವೆ. ದಿನ ಒಂದು ಜಗತ್ತಿನಲ್ಲಿ ಯಾವುದೋ ಮೂಲೆಯಲ್ಲಿ ಯುದ್ಧ ಆಗ್ತಾ ಇದೆ. ಅಲ್ಲಿ ಆದರೆ ಬಿಸಿ ನಮಗೆ ತಟ್ಟುತ್ತೆ. ಅಲ್ಲೆಲ್ಲೋ ಹುಲಿ ಸತ್ತೋದ್ರೆ ಇಲ್ಲಿ ನಮ್ಮ ನೆಲ್ಲಿ ನೀರು ಬಂದಾಗುತ್ತೆ. ಇದಕ್ಕೂ ಏನು ಲಿಂಕ್ ಇದೆ ಅಂತಂದರೆ ಇದೇ ಲಿಂಕು. ನಾನು ಮಾತಾಡಬೇಕು ಅಂದರೆ ಅದ್ರ ಬಗ್ಗೆ ಗಂಟೆ ಮಾತಾಡಬಲ್ಲೆ. ಹಾಗಾಗಿದೆ. ನಾವು ನಮ್ಮ ಮಕ್ಕಳನ್ನು ಕಷ್ಟಪಡಕ್ಕೆ ಹಚ್ಚಬೇಕಾಗಿದೆ. ನಮ್ಮ ಮಕ್ಕಳನ್ನು ಬದುಕಿಗೆ ಮುಖಾಮುಖಿ ಆಗುವ ಹಾಗೆ ನೋಡ್ಕೋಬೇಕಾಗಿದೆ. ಕವಿಗಳು ಅಷ್ಟೇ, ಯಾರ್ದೋ ಅನುಭವವನ್ನು ತಮ್ಮ ಅನುಭವವನ್ನು ಮಾಡ್ಕೊಂಡು ಅಕ್ಷರದಲ್ಲಿ ಅಭಿವ್ಯಕ್ತಿ ಮಾಡೋದಲ್ಲ, ತಮ್ಮ ಅನುಭವವನ್ನೇ. ಈಗ ವಿರಹದ ಬಗ್ಗೆ ಬರೀಬೇಕು ಅಂದರೆ ಅವನು ವಿರಹಿ ಆಗಿರಬೇಕು. ನಾನು ನನ್ನ ಆತ್ಮೀಯರಿಗೆ ಅಥವಾ ಯಂಗ್ ಜನ್ರೇಷನ್ಗೆ ಅಥವಾ ಕವಿಗಳಿಗೆ ಹೇಳೋದೇನು ಅಂತಂದರೆ, ಯಾವುದಕ್ಕೂ ಅವಸರ ಪಡಬೇಡಿ. ಯಾವುದನ್ನು ವಿಧಿ ನಮಗೆ ಕೊಡಬೇಕು ಅಂತ ಅಂದ್ಕೊಂಡಿರುತ್ತೋ ಅದನ್ನು ಕೊಡುತ್ತೆ. ಯಾವ ಕಾಲಕ್ಕೆ ಬರಬೇಕೋ ಅದು ಬರುತ್ತೆ. ನಿಮ್ಮ ಪಾಡಿ ನೀವು ಕೆಲಸ ಮಾಡಿ. ಹೇಗೆ ಮಾಡಬೇಕು ಅಂದರೆ ನೀವು ಸೋಲಕ್ಕೆ ಸಾಧ್ಯನೇ ಇರಬಾರ್ದು. ವಿಧಿ ಕೂಡ ಅನಿವಾರ್ಯವಾಗಿ ತನ್ನ ಮೊದಲಿನ ನಿರ್ಣಯವನ್ನು ಬದಲಾಯಿಸ್ಕೋಬೇಕು. ಹಾಗೆ ಶ್ರಮ ಹಾಕಿ. ಎಲ್ಲಿ ಪರಿಶ್ರಮ ಇರುತ್ತೋ ಅಲ್ಲಿ ಪರಮಾತ್ಮ ಇರ್ತಾನೆ. ಪರಿಶ್ರಮ ಪಡಿ. ಪರಿಶ್ರಮ ಪಡುವವನ ಪಾರ್ಟ್ನರಾಗಿ ಬರ್ತಾನೆ ಪರಮಾತ್ಮ. ಯಾವಾಗಲೂ ನೆನ್ಪಿಟ್ಟುಕೊಳ್ಳಿ. ಹೀಗೆ ತೆಗೆದು ಹಾಕುವ ಬೆವರಿದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ಅಭಿಷೇಕ ಭಗವಂತನಿಗೆ ಇನ್ಯಾವುದೂ ಇಲ್ಲ. ನಿಮ್ಮ ಮನಸ್ಸನ್ನು ಹೂ ಮಾಡಿ ಕೇಳಿ. ಮೇಡಮ್ ಆರಂಭದಲ್ಲೇ ಹೇಳಿದರು, ಹೂವಿನಂಥ ಮನಸ್ಸುಗಳಿಗೆ ಶರಣು ಅಂತ. ನಿಮ್ಮ ಮನಸ್ಸನ್ನು ಹೂ ಮಾಡ್ಕೊಂಡ್ರೆ ಅಲ್ಲಿ ಭಗವಂತ ಅನ್ನುವ ದುಂಬಿ ಬರ್ತಾನೆ. ಆ ಹೂವೇ ಹಣ್ಣಾಗುತ್ತೆ. ಆ ಹಣ್ಣು ಪರಮಾತ್ಮನಿಗೆ ಎಡೆಯಾಗುತ್ತೆ. ಫಲಪ್ರದರಾಗ್ತೀರಿ ನೀವು ಪರಿಶ್ರಮ ಪಡ್ದೇ ಪರಮಾತ್ಮ ನಮಗೆ ಸಿಗಬೇಕು ಅಂದರೆ ಖಂಡಿತ ಸಿಗಲ್ಲ. ಪರಿಶ್ರಮದಲ್ಲೇ ಪರಮಾತ್ಮ ಇದ್ದಾನೆ ಅನ್ನೋದನ್ನು ನಂಬಿದವನು ನಾನು. ಅರಿವೇ ಗುರು ಅನ್ನೋದನ್ನು ಒತ್ತಿ ಹೇಳುವವನು ನಾನು. ಪ್ರಜ್ಞಾವಂತರಾಗಿ ಮೌಢ್ಯತೆಗಳನ್ನೆಲ್ಲ ಬಿಡಿ. ನಿಮ್ಮ ಹಣೆ ಬರಹವನ್ನು ನೀವೇ ಬರ್ಕೊಳ್ಳೋದು. ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೀನಿ ನಾನು. ಯಾರೋ ವಿಧಿಮಂಡಿ ಬರೀತಾಳೆ, ಬ್ರಹ್ಮ ಬರೆದಿದ್ದಾನೆ, ಅವೆಲ್ಲ ಮೌಢ್ಯತೆಗಳು. ಅದನ್ನು ಬರ್ಕೋಬೇಕಾದ್ರೆ ನೀವೇ. ಹೇಗೆ ಅಂದರೆ ಪರಿಶ್ರಮದಿಂದ, ಆ ಪರಿಶ್ರಮದ ಬೆವರ ತೇವದಿಂದ ಬರ್ಕೋಬೇಕಂದ ನೀವು. ಹಾಗೆ ಬರ್ಕೊಂಡಾಗ ಪರಮಾತ್ಮ ನಿಮಗೆ ಪಾರ್ಟ್ನರಾಗಿ ಬರ್ತಾನೆ. ಪರಮಾತ್ಮ ನಿಮಗೆ ಪಾರ್ಟ್ನರಾಗಿ ಬಂದಮೇಲೆ ನಿಮಗೆ ಸೋಲೆಯಲ್ಲಿರ್ತದೆ. ಸಂಭ್ರಮವೋ ಸಂಭ್ರಮ, ನೀವು ಫಲಪ್ರದವೋ ಫಲಪ್ರದ. ಕೊನೆಯ ಗುಣಲೇಖಕನು ಬರುವನು, ನೀನು ಈ ಬದುಕಿನ ಆಟವನ್ನು ಗೆದ್ದೆಯೋ ಸೋತೆಯೋ ಎಂಬುದನ್ನು ನೋಡಲಿಕ್ಕಲ್ಲ, ಈ ಬದುಕಿನ ಆಟ ಅಥವಾ ಬಾಳಿನ ಆಟವನ್ನು ಎಷ್ಟು ಪ್ರಾಮಾಣಿಕವಾಗಿ ಆಡಿದೆ ಎಂಬುದನ್ನು ನೋಡಲಿಕ್ಕೆ. ಕೊನೆಯ ಗುಣಲೇಖಕ ಅಂದರೆ ಭಗವಂತ, ಸ್ಕೋರರ್. ನಿಮಗೆ ಅಂಕಗಳನ್ನು ಕೊಡಲಿಕ್ಕೆ ಬರ್ತಾನೆ. ಈ ಬದುಕನ್ನು ಯಾರೂ ಗೆದ್ದವರಿಲ್ಲ. ಎಲ್ಲರಿಗೂ ಒಂದು ದಿವಸ ಸಾವು ಬರ್ತದೆ. ಆದರೆ ಸಾವಿನ ನಂತರವೂ ಸಾಧಕ ಬದುಕಿರ್ತಾನೆ ಸಾಧನೆಯ ಮೂಲಕ. ಅಂಥ ಸಾಧಕರಾಗಬೇಕಾದ್ರೆ ಶೋಧಕರಾಗಬೇಕಂತಂದರೆ ಸಾಹಸಿಗರಾಗಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಶ್ರಮ ಶಿವನ ಕಡೆಗೆ, ಪರಿಶ್ರಮ ಪರಮಾತ್ಮನ ಕಡೆಗೆ ನಿಮ್ಮನ್ನು ಖಂಡಿತ ಕರೆದೊಯ್ಯುತ್ತೆ. ಆ ಕೆಲಸವನ್ನು ಇವತ್ತಿನಿಂದನೇ ಪ್ರಾರಂಭ ಮಾಡಿ. ಯಾರನ್ನೂ ನಂಬೇಡಿ, ನಿಮ್ಮನ್ನು ನೀವು ನಂಬಿ. ನೀವು ಹೇಗೆ ದುಡಿಬೇಕು ಅಂದರೆ, ನನ್ನನ್ನು ನಂಬಿದ ಎಲ್ಲರಿಗೂ ಅನ್ನ ಹಾಕುವ ಹಾಗೆ ನಾನು ಆಗಬೇಕು ಅಂತ ದುಡಿಬೇಕು. ಹೇಗೆ ನೀವು ಪ್ರಜ್ಞಾವಂತರಾಗಬೇಕು ಅಂದರೆ, ನನ್ನ ಸುತ್ತಮುತ್ತಲ ಕತ್ತಲಿಗೆ ನಾನು ಹಚ್ಚಿಟ್ಟ ಹಣತೆ ಆಗಬೇಕು, ಪ್ರಜ್ವಲಿಸುವ ದ್ವಂದ್ವಿ ಆಗಬೇಕು ಅಂತಂದು ಅಂದ್ಕೊಂಡು ದುಡಿಬೇಕು ನೀವು. ಸೂರ್ಯ ನೋಡಿ ತನ್ನನ್ನು ತಾನು ಉರಿಸ್ಕೊಳ್ತಾ ಇದ್ದಾನೆ. ಆ ಕಾರಣಕ್ಕೇ ಅವನು ಜಗತ್ತಿಗೆ ಬೆಳಕಾಗಿದ್ದಾನೆ. ಚಂದ್ರ ನೋಡಿ ತನಗೆ ಸಿಕ್ಕದ್ದನ್ನೆಲ್ಲ ಹಾಗೆ ವಾಪಸ್ ಕೊಡ್ತಾ ಇದ್ದಾನೆ. ಹಾಗಾಗಿನೇ ಅವನು ಪೂಜನೀಯವಾಗಿ ಶಿವನ ಶಿರದಲ್ಲಿ, ಶಿವನ ತಲೆ ಮೇಲೆ ಕೂತ್ಕೊಂಡಿದ್ದಾನೆ. ಪರಮಾತ್ಮ ಏನು ಮಾಡಿದ್ದಾನೆ ಹೇಳಿ ನೋಡಿ, ವಿಷವನ್ನೆಲ್ಲ ಇಲ್ಲಿ ಇಟ್ಕೊಂಡಾನೆ. ನಂಜುಂಡೇಶ್ವರನನ್ನು ನೋಡಿ ನೀವು, ಕೆಟ್ಟದ್ದನ್ನು ಇಲ್ಲೇ ಇಟ್ಕೋಬೇಕು, ಇಲ್ಲೇ ನುಂಗಬೇಕು, ನೋವನ್ನು ನುಂಗಬೇಕು. ಚಂದದ್ದನ್ನು ಬೆಳಕನ್ನು ತಲೆಯ ಮೇಲೆ ಇಟ್ಕೋಬೇಕು ಅಲ್ವಾ? ತಲೆಯ ಮೇಲೆ ಇಟ್ಕೊಂಡು ಒಳ್ಳೆಯದನ್ನು ತಲೆ ಮೇಲೆ ಇಟ್ಕೋಬೇಕು, ಕೆಟ್ಟದ್ದನ್ನು ಗಂಟಲಲ್ಲೇ ಇಟ್ಕೋಬೇಕು. ಹಾಗಾದಾಗ ನೀವು ನಂಜುಂಡ ಆಗ್ತೀರಿ. ಶಿವ ಚಂದ್ರನ ಯಾಕೆ ಇಲ್ಲಿ ಇಟ್ಕೊಂಡಾನೆ ಅಂದರೆ, ಅಲ್ಲಿವರೆಗೂ ಬೆಳೆದಿದ್ದಾನೆ ಅವನು, ಅಷ್ಟು ಎತ್ತರದಲ್ಲಿದ್ದಾನೆ ಅಂತ. ಅದು ಸಾಂಕೇತಿಕವಾಗಿ ಅಂಥ ಬದುಕು ನಿಮ್ಮದಾಗಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕಷ್ಟಪಟ್ಟೆ ಸಿದ್ಧಿ ಸಾರ್ಥಕತೆ ಆಗುವ ಹಾಗೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ. ಅಂಥ ಒಂದು ಸಾಧನೆಯ ಶಿಖರವನ್ನು ನೀವು ಮುಟ್ಟಿದಾಗ ನಿಮ್ಮ ಪರಿಶ್ರಮ ಪರಮಾತ್ಮನ ಹತ್ರ ಕರ್ಕೊಂಡು ಹೋದಂಥ ಆನಂದವನ್ನು ನಿಮಗೆ ಕೊಡುತ್ತೆ. ಅಂಥ ದಿನಗಳು ನಿಮ್ಮ ಬದುಕಲ್ಲಿ ಬರಲಿ. ನಾನಂತೂ ನನ್ನನ್ನೇ ನಂಬಿದವನು. ಅದು ಹಮ್ಮಿನ ಮಾತಲ್ಲ, ಸ್ವಾಭಿಮಾನದ ಬದುಕು. ನಾನು ಪರಿಶ್ರಮಿಸಿಕೊಂಡು ಪರಮಾತ್ಮನನ್ನು ಪರಿಶ್ರಮದಲ್ಲೇ ಕಂಡುಕೊಂಡು ಬಂದಂಥವನು. ನನಗೆ ಪರಮಾತ್ಮ ಕೈ ಬಿಟ್ಟಿಲ್ಲ. ನಾನು ಒಂದು ಪ್ಯಾಂಟು
2 ಶರ್ಟಿನಲ್ಲಿ ಚಪ್ಪಲಿ ಇಲ್ಲದೇ ಮೈಸೂರಿಗೆ ಬಂದವನು. ಇವತ್ತು ನಾನು 4 ಜನರ ಸರಿಸಮನಾಗಿ ನಿಂತ್ಕೊಂಡಿದ್ದೀನಿ ಅಂತಂದರೆ ನನ್ನ ಪರಿಶ್ರಮ ಮತ್ತು ಪ್ರಯತ್ನ ಮತ್ತು ಪರಿಶ್ರಮ. ನಿಮ್ಮ 2 ಕೈಗಳಾಗಲಿ, 2 ಕಾಲುಗಳಾಗಲಿ, 2 ಕಣ್ಣುಗಳಾಗಲಿ, ನಿಮ್ಮ ಮೆದುಳಾಗಲಿ, ನಿಮ್ಮ ಪರಿಶ್ರಮವೇ ನಿಮ್ಮನ್ನು ಪರಮಾತ್ಮನ ಹತ್ತಿರಕ್ಕೆ ಕರೆದುಕೊಂಡು ಹೋಗಲಿ. ತಮ್ಮ ಅದ್ಭುತವಾದ ಮಾತುಗಾರಿಕೆಯಿಂದ ನಮ್ಮನ್ನು ಮತ್ತು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದ ಜಯಪ್ಪ ಹೊನ್ನಾಳಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಅಮೋಘಂ ಚಾನಲ್ಗೆ ಹೀಗೆ ಪ್ರೋತ್ಸಾಹ ನೀಡ್ತಾರೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.